ಪ್ರಭಾ ನ್ಯೂಸ್ ಕನ್ನಡ, ಇದು ನಿಮ್ಮ ವಾಹಿನಿ. ಅಯೋಗ್ಯ ವ್ಯಕ್ತಿಗೆ ಕೊನೆ ಅಸ್ತ್ರ ಇನ್ನೊಬ್ಬರನ್ನ ಅವಹೇಳನ ಮಾಡೋದು. ಇಲ್ಲಿ ಒಬ್ಬ ವ್ಯಕ್ತಿಯ ಚಾರಿತ್ರ್ಯವನ್ನು ವಧೆ ಮಾಡೋದು ಕೂಡ ಅದು ಯೋಗ್ಯರ ಲಕ್ಷಣ ಅಲ್ಲ. ನಾವು ನೇರವಾದಂಥ ಪ್ರಶ್ನೆ ಏನಿತ್ತು ಅಂತ ಹೇಳಿದರೆ, ಸನ್ಮಾನ್ಯ ಮಾಜಿ ಶಾಸಕರಾದಂಥ ಚಂದ್ರಮಠ ಸಾಹೇಬರು ಏನು ಹೇಳಿದರು, ಕಾರ್ಪಸ್ ಫಂಡು ನಿಮ್ಮ ಅವಧಿಯೊಳಗೆ ಹೋಯಿತು, ಹೊಳೆ ತರಲಿಲ್ಲ ಅಂತೇಳಿ ಆರೋಪ ಮಾಡಿದರು. ಎರಡನೇದು, ಮೆಡಿಕಲ್ ಕಾಲೇಜನ್ನು ಕೇವಲ ಉಪಚುನಾವಣೆಯನ್ನು ಗುರಿಯಾಗಿಸಿಕೊಂಡು ನೀವು ಮೆಡಿಕಲ್ ಕಾಲೇಜನ್ನು ಅಡಿಗಲ್ ಸಮಾರಂಭ ಮಾಡಿದ್ದಂತಕ್ಕಂಥ ಎರಡು ಆರೋಪಗಳಿಗೆ ನಮ್ಮದು ಉತ್ತರ ಆಗಿತ್ತು. ಇವತ್ತು ಕೂಡ ನಾನು ಈ ಪತ್ರಿಕಾಗೋಷ್ಠಿ ಮೂಲಕ ಅವ್ರಿಗೆ ಹೇಳಿಕ್ಕೆ ಇಚ್ಛೆಪಡ್ತೇನೆ, ಕಾರ್ಪಸ್ ಫಂಡು ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಅದು ವರ್ಗಾವಣೆ ಆಗಬೇಕಂತ ಹೇಳಿ ಆದೇಶ ಆಗಿದ್ದರೆ ಇವತ್ತು ಕೂಡ ನೀವು ದಾಖಲೆಯನ್ನು ಪ್ರದರ್ಶನ ಮಾಡ್ಬೋದು, ಬಿಡುಗಡೆ ಮಾಡ್ಬೋದು. ನೀವು ಇಲ್ಲಿವರೆಗೂ ಅದನ್ನು ದಾಖಲೆ ಬಿಡುಗಡೆ ಮಾಡಿಲ್ಲ. ಮತ್ತು ನಾವು ಆಲ್ರೆಡಿ ಬಿಡುಗಡೆ ಮಾಡಿ ಹೇಳಿದ್ದೀವಿ ನಿಮ್ಮ ಅವಧಿಯೊಳಗೆ ಅದು ಆಗಿದೆ ಅಂತೇಳಿ. ಆಮೇಲೆ ನವಂಬರ್ 5ನೇ ತಾರೀಕಿಗೆ ಮೆಡಿಕಲ್ ಕಾಲೇಜಿಗೆ ಅಡಿಗಲ್ ಏನು ಟೆಂಡರ್ ಆಗಿದೆ, 319 ಕೋಟಿ ರೂಪಾಯಿಗೆ ಅಡಿಗಲ್ ಇದೇನು ಟೆಂಡರ್ ಆಗಿದೆ ಅಂತಂದೇಳಿ ನಾವು ನಿಮಗೆ ರೆಕಾರ್ಡ್ಸ್ ಕೊಟ್ಟಿವಿ. ಅದನ್ನು ಕೂಡ ಅವರು ಚುನಾವಣೆ ತಯಾರಿ ಅಂತಕೊಂಡು ಅದನ್ನು ಕೂಡ ಅವರು ಸಾಬೀತುಪಡಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಇದನ್ನು ನೇರವಾಗಿ ನಮಗೆ ಉತ್ತರಿಸಬೇಕಾದಂಥವರು, ಇದು ಅಧಿಕೃತವಾದಂಥ ಕಾಂಗ್ರೆಸ್ ಪಕ್ಷದ ಪತ್ರಿಕಾಗೋಷ್ಠಿ ಆಗಿತ್ತು. ಅದು ರಮೇಶ್ ಪತ್ರನ ವೈಯಕ್ತಿಕ ಪತ್ರಿಕಾಗೋಷ್ಠಿ, ಚಂದ್ರಶೇಖರ್ ರಾಠೋಡರ ವೈಯಕ್ತಿಕ ಪತ್ರಿಕಾಗೋಷ್ಠಿ ಆಗಿರಲಿಲ್ಲ. ಆದರೆ ಉತ್ತರ ಕೊಡಬೇಕಾದಂಥವ್ರು ಉತ್ತರದಾಯಿಗಳು, ಯಾರು ಹಿಂದೆ ಶಾಸಕರಾಗಿದ್ದರು, ಯಾರು ಆರೋಪ ಮಾಡಿದ್ರು ಅವ್ರು ಉತ್ತರ ಕೊಡಬೇಕಾಗಿತ್ತು. ಅವ್ರು ಉತ್ತರ ಕೊಡಲಿಲ್ಲ. ಅವ್ರಿಗೆ ನಾನು ನಿಮ್ಮ ಮೊನ್ನೆ ಹೇಳಿದ್ದೆ ಪಲಾಯನವಾದಿಗಳು ಅಂತೇಳಿ. ಅವ್ರು ಮತ್ತೆ ಪಲಾಯನ ಮಾಡಿದೆ. ನಾನು ಈ ಹಿಂದೆಯೂ ಕೂಡ ಯಾರೋ ಒಬ್ಬರು ನನ್ನ ಬಗ್ಗೆ ಹೇಳ್ತಾರೆ, ಅವರು ಈ ವಕೀಲ ಸಂಘ ಯಾರು ಮಾಡಿದ್ರಿ ಅಂತೇಳಿ. ನಾನು ವಕೀಲ ಸಂಘದ ಅಧ್ಯಕ್ಷನಾಗಿದ್ದು 1 ವರ್ಷದ ಅವಧಿಗೆ, ಚಂದ್ರಶೇಖರ್ ರಾಠೋಡ್ ಅವರು ನಾವು ಜೊತೆ ಕೆಲಸ ಮಾಡಿದ್ದು 1 ವರ್ಷದ ಅವಧಿಗೆ. ಅದು ಹೆಜ್ಜೆ ಗುರುತಿದೆ ನಮ್ಮದಲ್ಲಿ, ಹೆಜ್ಜೆ ಗುರುತು ಬಿಟ್ಟಿದ್ದೀವಿ ನಾವು. ಅಲ್ಲಿ 35 ವರ್ಷಗಳ ಕಾಲ ವಕೀಲ ಸಂಘದಲ್ಲಿ ಆಗದೇ ಇರೋ ಕೆಲಸವನ್ನು ಮಾಡಿ ತೋರಿಸಿದ್ದೀವಿ. ಮುಳುಗಡೆ ಸಂತ್ರಸ್ತರಿಗೆ ಸುಮಾರು 26,000 ಏನು ಭೂಮಿ ಇದೆ ಪ್ರಕರಣಗಳು ಬಾಕಿ ಇದ್ದು, ಆ ಪ್ರಕರಣಗಳನ್ನ ಇತ್ಯರ್ಥಪಡಿಸಲಿಕ್ಕೆ ಇಡೀ ರಾಜ್ಯದಲ್ಲಿ ರಾಜ್ಯ ಸರ್ಕಾರದಲ್ಲಿ ಒತ್ತಡ ಹಾಕಿ ಅದು ಮನವರಿಕೆ ಮಾಡಿ 4 ಜಿಲ್ಲಾ ನ್ಯಾಯಾಲಯವನ್ನು ನಾವು ಸರ್ಕಾರದಿಂದ ಮಂಜೂರು ಮಾಡಿಸಿದ್ವಿ. 18 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿಸಿ ಒಂದು ಬಿಲ್ಡಿಂಗನ್ನು ಸ್ಯಾಂಕ್ಷನ್ ಮಾಡಿಸಿದ್ದೀವಿ. ಬಿಲ್ಡಿಂಗ್ ಬಿದ್ದು ಹೊರಟಿದೆ. ಇವರು ಸುಮಾರು 4 ವರ್ಷದ ಅವಧಿಗೆ ಯಾಕಂದರೆ ಮತ್ತೊಂದು ನಾನು ಕ್ಷಮೆ ಕೇಳ್ತೀನಿ, ಯಾಕಂದರೆ ವಕೀಲ ಸಂಘದಲ್ಲಿ ರಾಜಕಾರಣವನ್ನು ಬೆರೆಸಬಾರ್ದು ಅನ್ನೋದ್ರ ಬಗ್ಗೆ ಫಸ್ಟ್ ಅವ್ರು ಅರ್ಥೈಸ್ಕೋಬೇಕು. ಯಾರು ನಮ್ಮ ಮೇಲೆ ವಕೀಲ ಸಂಘವನ್ನು ತಂದು ಈ ರಾಜಕಾರಣಕ್ಕೆ ತಂದಿದ್ದಾರಲ್ಲ, ಅವ್ರ ಮೇಲೆ ಮೊದಲು ಅವರು ವಕೀಲ ಸಂಘವನ್ನು ರಾಜಕಾರಣಕ್ಕೆ ಬೆರೆಸೋದನ್ನು ಮೊದಲು ಅವರು ಕೈ ಬಿಡಬೇಕು. ಆಮೇಲೆ ವಕೀಲ ಸಂಘ ಅವ್ರ ಮೇಲೆ ಶಿಸ್ತು ಕ್ರಮವನ್ನು ಜರುಗಿಸಬೇಕು. ಯಾಕೆ ಇಲ್ಲಿ ವಕೀಲ ಸಂಘವನ್ನು ತರುವಂಥ ಅವಶ್ಯಕತೆ ಇರಲಿಲ್ಲ. ಅವರು ವಕೀಲ ಸಂಘವನ್ನು ತಂದಿದ್ದಾರೆ, ಹಾಗಾಗಿ ನಾನು ಉತ್ತರ ಕೊಡಬೇಕಾಗಿದೆ. ವಕೀಲ ಸಂಘದ ಗೌರವಾನ್ವಿತ ಸದಸ್ಯರಿಗೆ ನಾನು ಏನು ಕೆಲಸ ಮಾಡಿದ್ದೀನಿ ಅಂತಕ್ಕಂಥದ್ದು ವಕೀಲ ಸಂಘದಲ್ಲಿ ಗೊತ್ತಿದೆ. ಹಾಗಾಗಿ ಅದ್ರ ಬಗ್ಗೆ ನಾನು ಇಷ್ಟೇ ಅವ್ರಿಗೆ ಹೇಳಿಕೆ ಇಚ್ಛೆಪಡ್ತೇನೆ. ಮತ್ತೊಂದು, ಅವರು BTDA ಸದಸ್ಯರಾಗಿದ್ದರು. ಯಾವ ಸಮುದಾಯದ ಪ್ರತಿನಿಧಿಯಾಗಿ ಸರ್ಕಾರ ಅವ್ರನ್ನ BTDA ಸದಸ್ಯರನ್ನಾಗಿ ನೇಮಕ ಮಾಡಿತ್ತು, ಅದೇ ಸಮುದಾಯಕ್ಕೆ ಇವರು ಎಷ್ಟು ಅನ್ಯಾಯ ಮಾಡಿದ್ದಾರೆ, ಎಷ್ಟು ಜನರಿಗೆ ಅವರು ವಂಚನೆ ಮಾಡಿದ್ದಾರೆ ಅನ್ನೋದನ್ನು ನಾನು ಬರುವ ದಿನಮಾನಗಳಲ್ಲಿ ದಾಖಲಿಸಿದ್ದು ಬಿಡುಗಡೆ ಮಾಡ್ತೇನೆ. ಯಾಕಂತ ಹೇಳಿದ್ರೆ, ಇದೇ ಶಿವಾನಂದ ಟವಳಿ, ಈಗ ಹೇಳ್ತೀನಿ ನಾನು, ಆ ವ್ಯಕ್ತಿ ನನಗೆ ಒಂಟಕ್ಷರ ಮಾತಾಡಿದ್ದಾರೆ, ಬಟ್ ಅದು ಅವ್ರ ಸಂಸ್ಕಾರ, ಅದು ನಮ್ಮ ಸಂಸ್ಕಾರ ಹಾಗೆ ಅಲ್ಲ. ಹಾಗಾಗಿ ಶಿವಾನಂದ ಟವಳಿಯವರಿಗೆ ಹೇಳಿಕ್ಕೆ ಇಚ್ಛೆಪಡ್ತೇನೆ, ಶಿವಾನಂದ ಟವಳಿಯವರೇ, ನೀವು ಯಾರಿಗೆ ಅನ್ಯಾಯ ಮಾಡಿದ್ರಿ, ಯಾವೊಬ್ಬ ಮುದುಕಿ ನನ್ನ ಹತ್ರ ಬಂದು 2 ಲಕ್ಷ ರೂಪಾಯಿ ನನ್ನ ಹಕ್ಕುಪತ್ರ ಕೊಡಲಿಕ್ಕೆ ನನಗೆ ಕೊಡಬೇಕಂತ ಹಕ್ಕುಪತ್ರವನ್ನು ನಾನು ಕೊಡಲಿಕ್ಕೆ ಕೊಡ್ತಾ ಇಲ್ಲ ಅವರು ಅಂತ ಹೇಳಿ ನನ್ನ ಹತ್ರ ಆರೋಪ ಮಾಡಿ ಬಂದಿದ್ರಲ್ಲ, ನಾನು ಅದೇ ಮುದುಕಿಯನ್ನು ನಿಮ್ಮ ಮಾಜಿ ಶಾಸಕರಿಗೆ ಕಳಿಸ್ಕೊಟ್ಟಿದ್ದೆ. ನೀವು ಹೋಗಿ ಚೇರ್ಮನ್ರಿಗೆ ಹೇಳ್ರಿ, ಅವ್ರು ಏನಾದ್ರು ಕೆಲಸ ಮಾಡಲ್ಲ ನಾನು ಮಾಡಿಕೊಡ್ತೇನೆ ಅಂಥೇಳಿ. ಕೇವಲ ಬರೀ ನನ್ನ ಹತ್ರ ಬಂದು ಹೋಗಿದ್ದಕ್ಕೇ ಆ ಮುದುಕಿ ಕೆಲಸ ಮಾಡಿಕೊಟ್ಟಿದ್ದೀನಿ, ನಿಮಗೆ ಧನ್ಯವಾದ ಸಲ್ಲಿಸ್ತೇನೆ. ಆದರೆ ನೀವು ಪ್ರತಿ ದಿವಸ 12 ಲಕ್ಷ ರೂಪಾಯಿಯನ್ನು ನೀವು BTDAಯಲ್ಲಿ ಸಂಗ್ರಹಿಸ್ತಿದ್ರಿ, ನೀವು ಅದನ್ನು ಹಂಚ್ಕೊಳ್ತಿದ್ರಿ. ಬರೀ ನಾ BTDA ಬಂದು ಓಡೋಗ್ತಿದ್ರಿ ನೀವು. ಯಾಕೆ ಉತ್ತರ ಕೊಡ್ಲಿಕ್ಕೆ ಆಗಲಿ ನಿಮ್ಗೆ? ಅದಕ್ಕೆ ನಾನು ದಯಮಾಡಿ ಹೇಳ್ತೀನಿ, ಇವತ್ತಿನಿಂದ ವ್ಯಕ್ತಿ ಚಾರಿತ್ರ್ಯವನ್ನು, ವ್ಯಕ್ತಿ ವಧೆಯನ್ನು ಮಾಡೋದನ್ನು ನಿಲ್ಲಿಸ್ಬೇಕು. ಈ ನಿಮ್ಮ ಧಮಕಿ, ಈ ನಿಮ್ಮ ಗುಂಡಾಗಿರಿಗಳಿಗೆ ನನಗೆಲ್ಲ ರೀತಿಯ ಉತ್ತರ ಕೊಡೋದು ಗೊತ್ತಿದೆ. ಸನ್ಮಾನ್ಯ ಚರಿತ್ಮಠರು ನಿಮ್ಮನ್ನು ಬಳಕೆ ಮಾಡಿರೋ ವಿಚಾರ ನನಗೆ ಗೊತ್ತಿದೆ. ಇದಕ್ಕೆಲ್ಲದಕ್ಕೂ ಹೆದರುವಾಗಿ ರಾಜಕಾರಣ ಮಾಡ್ತಕ್ಕಂಥವನ್ನಲ್ಲ. ನೀನು ಹೇಳಿದೀಯ 2009-10ರಲ್ಲಿ ರಮೇಶ್ ಬದ್ನೂರವರು BJP ಪಕ್ಷದ ಯುವ ಘಟಕರಾಗಲಿಕ್ಕೆ ಬಂದು ಕಾಲು ಬಿದ್ದಿದ್ರು ಅಂತೇಳಿ. ನಾನು 2009-10ರಲ್ಲಿ ನಾನು ಎಲ್ಲಿದ್ದೆ ಅಂಥೇಳಿ ನೀನು ಇನ್ನೊಂದು ಸಾರಿ ವಿಚಾರ ಮಾಡಿ. ನಾನು ಇನ್ನೂ ಧಾರವಾಡದಲ್ಲಿದ್ದೆ. ನಮ್ಮ ಗುರುಗಳು ಬಾಜು ಇದ್ದಾರೆ. ನಾನು ಬಾಗಲಕೋಟೆಗೆ ಬರಲಿಕ್ಕೆ ಪ್ರೇರಣೆ ಮಾಡಿದಂಥವು. ನೀನು ಬಾಗಲಕೋಟೆ ಬಂದು ಹೋರಾಟ ಮಾಡಬೇಕು, ಇಲ್ಲೇನು ಮಾಡ್ತೀವಿ ಧಾರವಾಡ ಜಿಲ್ಲೆಯಲ್ಲಿ ಅಂಥೇಳಿ ಅವರ ಮಾರ್ಗದರ್ಶನದಂತೆ ಇವತ್ತು ನಾನು ಬಾಗಲಕೋಟೆ ಬಂದಿದ್ದೇನೆ. ಸುಮಾರು 2016ರಲ್ಲಿ ಬಾಗಲಕೋಟೆ ಬರಲಿಕ್ಕೆ ಪ್ರಾರಂಭ ಮಾಡಿದ್ದೇನೆ. 2014ರಲ್ಲಿ ಅಲ್ಲಿಂದ ನಾನು ಮೆಡಿಕಲ್ ಕಾಲೇಜ್ ಇಶ್ಯೂ ಸ್ಟಾರ್ಟ್ ಮಾಡಿದೆವು. ಆದರೆ ನೀವು ಅರ್ಥ ಮಾಡ್ಕೋಬೇಕು, ದಯಮಾಡಿ
ಯಾವುದೇ ಕಾರಣಕ್ಕೂ ಇನ್ನೊಬ್ಬ ವ್ಯಕ್ತಿ ಬಗ್ಗೆ ಮಾತಾಡಬೇಕಾದಾಗ ಭಾಳ ಅರ್ಥೈಸ್ಕೊಂಡು ಮಾತಾಡಬೇಕು. ಆಮೇಲೆ ಗೊತ್ತಿರಲಿ, ನೀವು ಇಷ್ಟು ಹೇಳ್ತಿರಲ್ಲ, ನೀವೇ ಅದೇ ಚರತಿ ಮಟ್ಟರಿಗೆ ಮೋಸ ಮಾಡಿದ್ರಿ. ನಿಮ್ಮನ್ನು ಅವರು ಚಿಮಾರಿ ಹಾಕಿದರು. ಅವ್ರು ಮತ್ತೆ ಚುನಾವಣೆಯಲ್ಲಿ ಸೋಲಿಸ್ಬೇಕು ಅಂತ ವಿರುದ್ಧ ಪ್ರಚಾರ ಮಾಡಲಿಕ್ಕೆ ಹೊರಟ್ರಿ. ಇವತ್ತು ಮತ್ತೆ ನೀವು ಅವ್ರು ರಕ್ಷಣೆ ಪಡ್ಕೊಳ್ಳಿಕ್ಕೆ ನಮ್ಮ ಮೇಲೆ ಸುಳ್ಳು ಆರೋಪ ಮಾಡಿ, ಮಿಥ್ಯೆ ಆರೋಪ ಮಾಡಿ ನೀವು ರಕ್ಷಣೆ ಪಡ್ಕೊಳ್ಳಿಕ್ಕೆ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ಕೊಂಡಿದ್ದೀರಿ ಅಂಥೇಳಿ ನಾನು ಭಾವಿಸಿದ್ದೀನಿ. ಆ ಪತ್ರಿಕಾಗೋಷ್ಠಿ ಕೇವಲ ನಿಮ್ಮ ರಕ್ಷಣೆಗೋಸ್ಕರ, ನಿಮ್ಮ ವೈಯಕ್ತಿಕ ರಕ್ಷಣೆಗೋಸ್ಕರ ಅಂತ ನೀವು ಪತ್ರಿಕಾಗೋಷ್ಠಿ ಮಾಡಿದ್ರೆ ಅದು ನಿಮ್ಮ ಅಧಿಕೃತವಾಗಿ BJP ಪಕ್ಷದ ಪತ್ರಿಕಾಗೋಷ್ಠಿ ಇದೆ ಅಲ್ಲ. ಹಾಗಾಗಿ ಇನ್ಮೇಲೆ ಮಾತಾಡಬೇಕಾದಾಗ ಭಾಳ ಎಚ್ಚರಿಕೆಯಿಂದ, ಭಾಳ ಎಲ್ಲ ಮೈಯೆಲ್ಲ ಹುಷಾರಾಗಿ ನೀವು ನಮ್ಮ ಜೊತೆ ಮಾತಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಅವರಿಗೆ ಎಚ್ಚರಿಕೆ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಪರ್ವ ನ್ಯೂಸ್ ಕನ್ನಡ, ಇದು ನಿಮ್ಮ ವಾಹಿನಿ.